ಹಾಯ್ ವೀಕ್ಷಕರೇ, ಅಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೆಜ್ ಪಲಾವ್ ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ. ವೆಜ್ ಪಲಾವ್ಗೆ ಬೇಕಾಗಿರೋ ಐಟಮ್ಸ್: ಮೊದಲಿಗೆ 1/4 kg ಅಷ್ಟು ನವಲಕೋಸು, ಕ್ಯಾರೆಟು, ಹುಳ್ಳಿಕಾಯಿ ತೊಗೊಂಡಿದ್ದೀನಿ. 9 ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಸುದ್ದಿಟ್ಕೊಂಡಿದ್ದೀನಿ. ಪುದೀನ ಒಂದು ಸ್ವಲ್ಪ, ಕೊತ್ತಂಬರಿ ಒಂದು ಸ್ವಲ್ಪ, ಈರುಳ್ಳಿ ಒಗ್ಗರಣೆಗೆ, ಟೊಮೊಟೊ ಒಗ್ಗರಣೆಗೆ, ಎಣ್ಣೆ, ಬಟಾಣಿ ಸುಲಿದಿಟ್ಕೊಂಡಿದ್ದೀನಿ 1 ಕಪ್ಪು, ಶುಂಠಿ 2 ಇಂಚು, ಚಕ್ಕೆ ಒಂದು 3-4, ಚಕ್ರ 1-2, ನಾಟಿ ಮಗ್ಗು 1-2, ಲವಂಗ ಒಂದು 4-5, ಆಮೇಲೆ ಪಲಾವ್ ಎಲೆ, ಜಾಪತ್ರೆ. ಇದು ಮೊದಲಿಗೆ ಮಸಾಲೆ ರುಬ್ಬೋಣ ಬನ್ನಿ. ಬೆಳ್ಳುಳ್ಳಿ ಹಾಕೊತಿದ್ದೀನಿ, ಮೆಣಸಿನ್ಕಾಯಿ ಒಂದು 9 ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಮಸಾಲೆ. ಈಗ ಒಗ್ಗರಣೆ ಮಾಡೋಣ ಬನ್ನಿ. ಗ್ಯಾಸ್ ಆನ್ ಮಾಡ್ಕೊತಿದ್ದೀನಿ. ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಲೆ ಹಾಕ್ತಿದ್ದೀನಿ, ಚಕ್ಕೆ, ಚಕ್ರ, ಮರಾಠಿ ಮೊಗ್ಗು, ಲವಂಗ, ಜಾಪತ್ರೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಸ್ವಲ್ಪ ಫ್ರೈ ಆಗಿ 2 ನಿಮಿಷ. ಸ್ವಲ್ಪ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತಿದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದೆ. ಸ್ವಲ್ಪ ಕೆಂಪಗಾಗಲಿ. ಈಗ ಸ್ವಲ್ಪ ಫ್ರೈ ಚೆನ್ನಾಗಾಗಿದೆ. ಈಗ ತರಕಾರಿ ಹಾಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಮಾಡೋಣ ಚೆನ್ನಾಗಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ನೀಟಾಗಿ. ಚೆನ್ನಾಗಿ ಫ್ರೈ. ಈಗ 1 ಕಪ್ಪು ಬಟಾಣಿ ಹಾಕೊಂಡಿದ್ದೀನಿ. ಅದನ್ನು ಎಲ್ಲ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ರುಬ್ಬಿರೋ ಖಾರ ಹಾಕೊಳ್ಳೋಣ ಬನ್ನಿ. ನೀರು ಹಾಕೋತಿದ್ದೀನಿ. ಇದೊಂದು 5 ನಿಮಿಷ ಬೇಯಿಸೋಣ. ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ. ಫ್ರೈ ಆಗಿದೆ. ತರಕಾರಿ ಎಲ್ಲ ಮಿಕ್ಸ್, ತರಕಾರಿ ಎಲ್ಲ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕೋತಿದ್ದೀನಿ. 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 1 ಸ್ಪೂನು ಗರಂ ಮಸಾಲ ಹಾಕೋತಿದ್ದೀನಿ. ಆಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, 2 ಗ್ಲಾಸು ಹಾಕ್ತಾಯಿದ್ದೀನಿ. ಈಗ ಒಂದ್ಸಲ ತಿರುಕೊಳ್ಳೋಣ. 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. 4 ಗ್ಲಾಸ್ ನೀರು ಹಾಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಎಲ್ಲ ಒಂದ್ಸಲ ತಿಳ್ಕೋಬೇಕು. 2 ವಿಷಲ್ ಹೊಡಿಸ್ಬೇಕು. ಕುಕ್ಕರ್ ಪ್ರೆಷರ್ ಬಿಟ್ಟಿದೆ. ಓಪನ್ ಮಾಡೋಣ ಬನ್ನಿ. ಹೇಗಿದೆ ನೋಡೋಣ. ಹೇಗಾಗಿದೆ ನೋಡೋಣ. ಒಂದ್ಸಲ ತಿರುಕೊಂಬಿಡಿ. ಎಲ್ಲ ಮೇಲೆ ಕೆಳಕ್ಕೆ ಎಲ್ಲ ನೀಟಾಗಿ ತಿರುಕೊಂಬಿಡಿ 1-2-3 ಸಲ. ಈಗ ರುಚಿಯಾದ ಪಲಾವ್ ರೆಡಿ ಆಗಿದೆ. ಅದ್ರ ಜೊತೆಗೆ ಕಾಂಬಿನೇಷನ್ನು ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಮೊಸರೆಲ್ಲ ಹಾಕಿದ್ದೀನಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಂಡು ತಿಂದರೆ ರುಚಿಯಾಗಿರುತ್ತೆ. ಇದು ಸುಲಭವಾದ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.